ಹಳ್ಳಿಗಳ ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ನದಿಗಳ ಯೋಜನೆ ಇದ್ದಾಗ ಕೇಂದ್ರ ಸರ್ಕಾರ ಮಾಡಬೇಕು. ಕಳಸಾ ಬಂಡೂರಿ ಮಹದಾಯಿ ನದಿ ನೀರಿನ ಕಾಮಗಾರಿ ಯೋಜನೆಗೆ ಇಲ್ಲಿಯವರೆಗೂ ವಿಳಂಬ ಮಾಡುತ್ತಿರುವುದು ದುರ್ದೈವದ ಸಂಗತಿ ಎಂದು ಕಳಸಾ ಬಂಡೂರಿ ಹೋರಾಟದ ಸಮಿತಿ ಅಧ್ಯಕ್ಷ ವಿಜಯ್ ಕುಲಕರ್ಣಿ ಎಚ್ಚರಿಕೆ ನೀಡಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಜುಲೈ 21ರ ಒಳಗಾಗಿ ಕರ್ನಾಟಕ ನೀರಾವರಿ ಸಚಿವರು ಎಚ್ಚೆತ್ತುಕೊಳ್ಳಬೇಕು. ನೀವು ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನ ಮಾಡಿ ನಿಮಗೆ ತೊಂದರೆ ಬಂದರೆ ನಾವು ನಿಮ್ಮ ಪರವಾಗಿ ನಿಲ್ಲುತ್ತೇವೆ ಎಂದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಹದಾಯಿ ಸಲುವಾಗಿ ಹೋರಾಟ ಮಾಡಿದವರು. ಈಗ ರಾಜಕೀಯ ಮಾಡೋದು ಸರಿಯಲ್ಲ, ರೈತರ ಜೊತೆಗೆ ಚೆಲ್ಲಾಟ ಮಾಡೋದು ಸರಿಯಲ್ಲ ಎಂದರು. ಜುಲೈ 21ನೇ ತಾರೀಕಿನ ಒಳಗಾಗಿನ ಮಾನ್ಯ ನೀರಾವರಿ ಸಚಿವರು ಇದನ್ನ ಸಂಪೂರ್ಣ ಎಚ್ಚೆತ್ತುಕೋಬೇಕು. ಅವರ ಮನೆ ಹೇಳ್ಯಾರ, ಈ ಯೋಜನೆಗೆ ಇವತ್ತೇನಪ್ಪ ಕರ್ನಾಟಕದಾಗ ಹರಿಯುವಂತ ಹಳ್ಳಗಳು ಕರ್ನಾಟಕದವ್ರು ಮಾಡ್ಕೋಬೇಕಂತೇಳಿ ಹೋರಾಟಗಾರ ಹೇಳಿದ ನಿಜ ಐತಿ, ಅದನ್ನ ಮಾಡ್ಬೇಕಂತೇಳಿ ಅವರ ಹೇಳ. ಅದ್ರ ಇವತ್ತ ನಿಮ್ಮದು ಸ್ವಾಗತ ಮಾಡ್ತೇನೆ. ಅದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಈ ಭಾಗದವರ ನೀವಾಗಿರ್ತಕ್ಕಂಥವ್ರು ಈ ಕಾಮಗಾರಿ ಯಾವ್ದು ನೋಡ್ಬೇಕು. ಈ ಕಾಮಗಾರಿ ಮೊದಲು ಪ್ರಾರಂಭ ಮಾಡ್ರಿ. ಈ 7.56 TMC ಕೊಡೋದು ನಿಮಗೆ ಏನಾದ್ರು ಯಾವ್ದಾರ ಕೇಂದ್ರದವ್ರು ಕೇಸ್ ಹಾಕಿದ್ರ ನಾನು ಬಾರ್ಕೋಲು ನಾನು ತಯಾರದ ನಿಮ್ಗೆ ಯಾವ್ದಕ್ಕೂ ಹಿಂದೆ ಹೆದರ್ಲಾರ್ದನ ನಿಮ್ ಜೊತೆಗಿರ್ತೇನೆ. ಅದಕ್ಕೆ ನಾನು ನಿಮ್ಗೆ ನಡ್ಕಟ್ಟು ನಿಲ್ತೀನಿ. ಯಾವ್ದು ನೋಡ್ಬೇಡ್ರಿ. ಕೆ ಎಸ್ ಈಶ್ವರಪ್ಪನವ್ರು 2006ನೇ ಇಸ್ವಿ ಒಳಗ ಇತ್ತಿಂದಲೂ ಚಿಕ್ಕಾಪಡಿ ಅಡೆದಡೆಗೆ ಹೇಳಿದ್ರು ಕೂಡ ಕಳಸಾ ಹಳ್ಳಕ್ಕೆ ಚಾಲನೆ ಕೊಟ್ಟು 9 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಕಾಮಗಾರಿ ಮಾಡಿದ್ರು. ಇವತ್ತು ಆ ಕಳಸಾ ಹಳ್ಳದ ಕಾಮಗಾರಿ ಆಗೈತಂತಲ್ಲಿ 1.5 TMC ಬರಾಕತೈತಿ. ಅದಕ್ಕೆ ಮಾನ್ಯ ಇವತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಮ್ಮ ಆತ್ಮೀಯರು, ನಾವು ಅದಕ್ಕೆ ಅವರಿಂದ ನಾವು ವಿರೋಧಿಗಳೇನಲ್ಲ. ಆದ್ರೆ ಕೆ ಎಸ್ ಈಶ್ವರಪ್ಪನಂಗೆ ನೀವು ಕೂಡ ದಿಟ್ಟ ನಿರ್ಧಾರ ತಗೊಂಡು. ಡಾಕ್ಟರ್ ಸಂಗಮೇಶ್ ಕೋಳಿ ಮಾತನಾಡಿ, ಕೇಂದ್ರ ಸರ್ಕಾರ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಕುರಿತಂತೆ ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕದ ಸಂವಾದ ನಡೆಸಿದ್ರೆ ಜುಲೈ 21ಕ್ಕೆ ರೈತ ಹುತಾತ್ಮ ದಿನಾಚರಣೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದರು. ಕಳಸಾ ಮತ್ತು ಬಂಡೂರಿ ಯೋಜನೆಯಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದಕ್ಕೆ ಅನ್ವಯಿಸುವುದಿಲ್ಲ. ಕಳಸಾ ಬಂಡೂರಿ ಯೋಜನೆಗೆ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ್ರೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ವರದಿ ನೀಡಿದ್ದಾರೆ ಎಂದರು. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡ್ಡಿ ಆಗ್ಬಾರ್ದು. ಕೇಂದ್ರದ ಮಂತ್ರಿ ಆದ ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರು ಅದಾರ, ಸಾಕಷ್ಟು ಮಂತ್ರಿಗಳದಾರ ನಮ್ಮ ರಾಜ್ಯದವರು. ಇವ್ರು ಹೋಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗೆ ಹೇಳಿ ಈ ಒಂದು ಏನು ತಿಲ್ಲೆರಾ ಡ್ಯಾಮ್ ಮಹಾರಾಷ್ಟ್ರ ಮತ್ತು ಗೋವಾ ಅಲ್ಲಿ ಏನ್ ತೊಂದರೆ ಆಗಿತ್ತು, ತಿಲ್ಲೆರಾ ಡ್ಯಾಮ್ ಸಂವಾದ ಹೆಂಗಾತು ಹಂಗೆ ಇದು ಕಳಸಾ ಬಂಡೂರಿ ಸಂವಾದ ಆಗ್ಬೇಕು. ನಮಗ ಏನ್ ಅನ್ಯಾಯ ಆಗತೈತಿ, ಯಾಕಂತಂದ್ರ 13.42 TMC ನೀರ್ ಹರಿಸ್ಬೇಕಂತ ಹೇಳಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಐತಿ. ವರ್ಡಿಕ್ಟ್ ಆಗಿ 2018 ವರ್ಡಿಕ್ಟ್ ಆಗೈತಿ. ಈಗ 2025 ಇನ್ನುವರೆಗೂ ಏನು ನೀರ್ ಹರಿದಿಲ್ಲ ನಮಗ. ಅದಕ್ಕ ಇದು ತಕ್ಷಣ ಇದನ್ನ ನಾವು ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನ ತೆಗಿಲಿಲ್ಲ ಅಂತಂದ್ರ ನಮ್ಮ ನರಗುಂದ ಬಂಡಾಯದ ನಾಡು ಜುಲೈ 21ಕ್ಕೆ ರೈತ ಹುತಾತ್ಮ ದಿನ ಐತಿ. ಅವತ್ತಿನ ದಿನ ನಾವು ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಮುತ್ತಿಗೆ ಹಾಕ್ತಿವಿ. ಈ ಬೆಳಗಾಂ ಜಿಲ್ಲಾ ಮಾಧ್ಯಮದ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ, ರಾಜ್ಯಕ್ಕೆ ಇದಕ್ಕೆ ಏನಾರ ಅಡ್ಡಿಪಡಿಸಿದ್ರ ನಾವು ಕೇಂದ್ರ ಮಂತ್ರಿ ಆದ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಮುತ್ತಿಗೆ ಹಾಕ್ತಿವಿ ಜುಲೈ 21ಕ್ಕೆ. ಯಾಕಂದ್ರೆ ಸಾಕಷ್ಟು ರೈತರನ್ನು ಕರ್ಕೊಂಡ್ ಬಂದೆ ನಾವು. ಕನಿಷ್ಠ ಪಕ್ಷ 100-150 ಮಂದಿ ರೈತರನ್ನ ನಾವು ಇವತ್ತು ಕಣ್ಕುಂಬಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಎಲ್ಲ ನಾವು ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನದ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಸಂವಾದ ನಡೆಸಬೇಕು ಎಂದರು. ಸಿಆರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.